ಹಾಯ್ ರೀ, ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಚೆನ್ನಾಗದ್ರಿ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ರೀ. ಇವತ್ತು ಹುಳಿಚಕ್ ಸೊಪ್ಪಿನ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅದಕ್ಕೆ ಮುಂಚೆಗೆ ಇಷ್ಟು ದಿನ ನಾನು ಯಾಕೆ ವೀಡಿಯೋ ಮಾಡಿರಲಿಲ್ಲ ಅಂದ್ರೆ ಅನಿವಾರ್ಯ ಕಾರಣದಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ನಾನು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಮೊದಲಿನ ರೀತಿನ ಸಪೋರ್ಟ್ ಮಾಡಿರಿ, ವಿಡಿಯೋಗಳನ್ನು ಶೇರ್ ಮಾಡಿರಿ ಅಂಥೇಳಿ, ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಅದೇ ರೀತಿ ಇವತ್ತಿನಿಂದ ನಾನು ಎಲ್ಲ ವಿಡಿಯೋಗಳನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಪೋರ್ಟು ಬೇಕಂತ ನಾನು ಕೇಳ್ತಾಯಿದ್ದೀನಿ ರೀ. ಇವತ್ತಿನ ವಿಡಿಯೋಲಿ ಹುಳಿಚಕ್ಕು ಮತ್ತು ಪಾಲಕಿನ ಸಾಂಬಾರನ್ನು ರುಚಿಯಾಗಿ ಮಾಡೋದು ಹೆಂಗೆ ಅಂಥೇಳಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ರೀ. ಅನ್ನದ ಜೋಡಿ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ರೀ. ಬರೀ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೋಡಿ ಇವತ್ತು ಶೇರ್ ಮಾಡ್ಕೋತೀನಿ ರೀ. ನೋಡಿರಿ, ಇಲ್ಲಿ ಒಂದು ಅರ್ಧ ಕಟ್ಟಾಗೋಷ್ಟು ಪಾಲಕ್ ತೊಗೊಂಡಿನಿ ರೀ. ಸ್ವಲ್ಪ ಹುಳಿಚಕ್ಕ ಸೊಪ್ಪು ತೊಗೊಂಡಿನಿ ಮತ್ತು ಒಂದು 5 ಜವಾರಿ ಸಣ್ಣನು ಟಮಾಟಿ ಹುಳಿ ಇರುವಂಥ ಟಮಾಟಿನ ತೊಗೊಂಡಿನಿ ರೀ. ಒಂದು 5ರಿಂದ 6 ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಇಟ್ಕೊಂಡಿನಿ. ಒಂದು ಕಪ್ಪಾಗೋಷ್ಟು ಕೊತ್ತಂಬರಿನ ಎಲ್ಲ ಕೂಡ ಕಟ್ ಮಾಡಿ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಬೆಸ್ಟ್ ಆಗುತ್ತೆ ರೀ ಸಾರು. ಇದು ಕಟಕ್ ರೊಟ್ಟಿ ಇದ್ದಾಗ ಮುರಿದು ಹಾಕ್ಕೊಂಡು ಅದ್ರ ಜೋಡಿನೂ ತಿನ್ಬೋದು. ಇಡ್ಲಿ ಜೋಡಿ ಮಸ್ತ್ ಆಗುತ್ತೆ ರೀ. ಅದೇ ಜೋಡಿ ಅನ್ನ ಸಾಂಬಾರು ಜೋಡಿನೂ ಅನ್ನ ಮತ್ತು ಈ ಸಾಂಬಾರು ಹಾಕ್ಕೊಂಡು ತಿಂದ್ರಂತೂ ಬಿಡೋದೇ ಇಲ್ಲ, ಪದೇ ಪದೇ ತಿನ್ಬೇಕು ಅನ್ಸುತ್ತೆ ರೀ. ಅಷ್ಟು ಬೆಸ್ಟ್ ಆಗಿರ್ತೈತೆ ರೀ ಸಾಂಬಾರು. ಬರೀ ಇದಕ್ಕೆ ಏನೇನು ಪದಾರ್ಥಗಳು ಬೇಕಂತೇಳಿ ತೋರಿಸ್ಕೊಡ್ತೀನಿ ರೀ ಇವತ್ತು. ನೋಡಿ, ಒಂದು ಸಣ್ಣ ಕಪ್ಪಿಲೆ ನಾನು ತೊಗರಿಬೇಳೆ, ತಳ್ಳನು ಇರ್ತಾವಲ್ಲ ಆ ತೊಗರಿಬೇಳೆ ತೊಗೊಂಡಿನಿ. ಚನ್ನಂಗಿ ಬೇಳೆ 1 ಕಪ್ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಹೆಸರು ಬೇಳೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿನಿ ರೀ. ತಿಕ್ನೆಸ್ಸಿಗೋಸ್ಕರ ಸಾಂಬಾರು ಮಸ್ತ್ ಬರ್ತೈತೆ ಅಂಥೇಳಿ ಈ 3 ಬೇಳೆಗಳನ್ನು ಮಿಕ್ಸ್ ಮಾಡಿ ತೊಳ್ಕೊತೀನಿ ರೀ. ಇವನ್ನ ಬೇಳೆಯನ್ನು ತೊಳೆದ್ಬಿಟ್ಟು ಈ ಹೆಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಅವನು ತೊಳೆದು ಇದಕ್ಕೆ ಹಾಕೋತೀನಿ. ಕೊತ್ತಂಬರಿ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ಹುಳಿಚಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕಬಹುದು ರೀ. ನಾನಿಲ್ಲಿ 5 ಟಮಾಟಿನ ತೊಗೊಂಡಿನಿ ಸಣ್ಣನು. ಇದು ಜವಾರಿ ಟಮಾಟಿ, ಇದು ಕೂಡ ಹುಳಿ ಇರ್ತೈತೆ ರೀ. ಒಂದು ಚಿಟಿಗೆ ಆಗಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿನಿ ರೀ. ಒಂದು 2ರಿಂದ 3 ವಿಷಲನ್ನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊತೀನಿ ರೀ. ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ ರೀ. ಇಡ್ಲಿ ಜೋಡಿ ಆಗಿರ್ಬೋದು, ಮತ್ತು ನೀವು ರೈಸ್ ಜೋಡಿ ಆಗಿರ್ಬೋದು, ರೊಟ್ಟಿ ಜೋಡಿ ಆಗಿರ್ಬೋದು. ನೋಡಿರಿ, ಇದು ರೆಡಿ ಆಗೈತೆ ರೀ, ಕುದ್ದೈತೆ ರೀ. ಈಗಿದು ಮೆತ್ತಗಾಗೈತೆ ರೀ ಬ್ಯಾಳೆ ಎಲ್ಲ. ನಾವು ಇಡೇ ಟಮಾಟಿನ ಹಾಕ್ಕೊಂಡಿದ್ವಲ್ಲ ರೀ, ಕಟ್ ಮಾಡ್ಲಾರ್ದ ಹಾಕ್ಕೊಂಡಿವಿ ಅಂದರೂ ಕೂಡ ಅದು ಎಷ್ಟು ಚಂದ ಕುದ್ದೈತೆ ನೋಡಿರಿ. ಇದನ್ನು ಒಂದು ಮ್ಯಾಶರ್ ತೊಗೊಂಡು ನಾನು ಮ್ಯಾಶ್ ಮಾಡ್ಕೊತೀನಿ ರೀ. ಭಾಳ ಮಾಡ್ಕೋಬಾರ್ದ್ರಿ, ಬ್ಯಾಳೆ ಎಲ್ಲ ಇದು ಆಗಿಬಿಡ್ತೈತಿ. ಒಂದು ಸ್ವಲ್ಪ ನಾವು ಮಾಡ್ಕೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಒಂದು ಪಾತ್ರೆಗೆ ನಾನು ಜೀರಿಗೆ ಸಾಸ್ಮಿ ಹಾಕ್ಕೊಂಡೀನಿ ರೀ. ಒಂದು ಸ್ವಲ್ಪ ಅದ್ರೊಳಗೆ ಅರಿಶಿಣ ಪುಡಿ ಹಾಕೋತೀನಿ. ಇದು ಕಲರ್ಗೋಸ್ಕರ ಎಣ್ಣೆ ಒಳಗೆ ಹಾಕೋದ್ರಿಂದ ಸಖತ್ ಕಲರ್ ಬರ್ತೈತೆ ರೀ. ಹಾಗೋಸ್ಕರ ನಾನು ಹಾಕ್ಕೊಂಡೀನಿ. ಈಗ ಒಗ್ಗರಣೆ ಕೂಡ ಹಾಕಿ ಆಯಿತು. ಮಸ್ತ್ ಗಟ್ಟಿಯಾಗಿ ಬರುತ್ತೆ ರೀ ಸಾಂಬಾರು. ನಿಮ್ಗೆ ಇನ್ನೂ ಕೂಡ ತಿಳುವಾಗಿ ಬೇಕಂದ್ರೆ ತಿಳುವಾಗಿ ಮಾಡ್ಕೋಬೋದು. ಇದೇ ರೀತಿ ಇದ್ದರೆ ಚಪಾತಿ ಜೋಡಿ, ರೊಟ್ಟಿ ಜೋಡಿ ಹಚ್ಕೊಂಡು ಕೂಡ ತಿನ್ನೋಕ್ಕೂ ಮಸ್ತ್ ಆಗುತ್ತೆ ರೀ. ಇದನ್ನು ಒಂದು ಸಣ್ಣ ಪಾತ್ರೆಗೆ ಇದನ್ನು ಸರ್ವ್ ಮಾಡ್ಕೋತೀನಿ ರೀ. ಇಂಥ ಜೋಡಿ ನಾವು ರೇಷನ್ ಅಕ್ಕಿ ಅನ್ನ ಅಂತೀವಲ್ಲ, ಅದ್ರ ಜೋಡಿ ಅಂತೂ ಮಸ್ತ್. ಈ ಸಣ್ಣ ಮಕ್ಕಳಿಗೆ ಉದುರೆ ತಿನ್ನಿಸೋ ಬದಲಿ ನಾವು ಮೆತ್ತಗೆ ಅನ್ನ ಜೋಡಿ ಇದನ್ನು ಮಾಡಿ ತಿನ್ನಿಸಿದ್ರೆ ಮತ್ತು ಅವ್ರಿಗೆ ತುಂಬ ಇಷ್ಟಪಡ್ತಾರೆ ರೀ. ನೋಡಿರಿ, ಸಾಂಬಾರು ರೆಡಿಯಾಗೈತಿ. ಹುಳಿಚಕ್ ಸೊಪ್ಪಿನ ಸಾಂಬಾರು ಮತ್ತು ಪಾಲಕ್ 2 ಮಿಕ್ಸ್ ಮಾಡಿರುವಂಥ ಸಾಂಬಾರು ರೆಡಿಯಾಗೈತೆ ರೀ. ಇದನ್ನು ಅನ್ನದ ಜೋಡಿ ಸರ್ವ್ ಮಾಡಿ ತೋರ್ಸಾತೀನಿ ರೀ. ಮಸ್ತ್ ಟೇಸ್ಟಾಗಿರುತ್ತೆ ಈ ಸಾಂಬಾರನ್ನು. ನೀವು ಒಂದು ಸತ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗೆ ಬಂದೈತೆ ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ. ರುಚಿ ಕೂಡ ಸಖತ್ತಾಗೈತೆ ರೀ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ರೀ, ಹಾಗಾಗಿ ಬೆಸ್ಟ್ ಆಗಿರುತ್ತೆ. ಚನ್ನಂಗಿ ಬೇಳೆಗೆ ಸಾಂಬಾರು ಮಸ್ತ್ ಟೇಸ್ಟ್ ಆಗುತ್ತೆ ರೀ. ನೋಡಿರಿ, ಇದನ್ನು ಕೂಡ ರೈಸ್ ಜೋಡಿ ಹಾಕ್ಕೊಂಡು ಇವತ್ತು ಟೇಸ್ಟ್ ಮಾಡ್ತಿದ್ದೀವಿ. ನೀವು ಕೂಡ ಹೆಂಗೆ ಬಂದೈತೆ ಅಂತೇಳಿ ಮನೆಯೊಳಗೆ ಮಾಡಿ ನೋಡಿ ನನಗೂ ಕೂಡ ಕಮೆಂಟ್ ಮಾಡಿರಿ. ಮಸ್ತ್ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ. ನಮಸ್ಕಾರ ರೀ.